ಇಲ್ಲಿ ನೋಡ್ರಿ ಅಣ್ಣ ನನ್ನ ವೀಡಿಯೋ ನೋಡ್ತಾರೆ. ಕ್ರಿಕೆಟು ಬಿಸಿಲು ಏನಾದರೆ ಊಟ ಬಿಟ್ಟು ನೀರು ಬಿಟ್ಟು ಕಟ್ಟಿಂಗ್ ಕಮ್ಮಿ ಮಾಡ್ತಾರಂತ ಹುಡ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ಗೈಸ್ 1 ಅವರ್ ಆದಮೇಲೆ ಇವಾಗ ಕುಂತಿದ್ದೀನಿ. ಸೊ ಇದನ್ನ ಎಲ್ಲಿ ಬಿಸಾಕೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವಾಗ ಮನೆಯಿಂದ ಆಚೆ ಬಂದೆ. ಸೊ ಮನೇಲಿ ಮಲಗಿದ್ದೆ ನಾನು. ಮಂಚ ಬಿಟ್ಟು ಕೆಳಗಡೆ ಬರೋಕ್ಕೆ ಮನಸ್ಸಾಗ್ತಿಲ್ಲ. ಫುಲ್ಲು ಲೇಜಿ ಅಂದರೆ ಲೇಜಿ ಫೀಲು. ಆ್ಯಂಡ್ ನಮ್ಮ ಬಾಸ್ನ ಕೇಳಿದೆ ಏನು ಮಾಡಬೇಕು ಅಂತ. ಸೊ ಅದಕ್ಕೇ ಏನಾದರೂ ಕೆಲಸ ಮಾಡಿ, ಒಂದ್ಸಲ ಕೆಲಸ ಮಾಡಿ ದೆನ್ ಅದೇ ಆಟೋಮೆಟಿಕ್ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಅದರಿಂದನೇ ನಾನು ತುಂಬ ದಿನ ಆಯಿತು ನಡೆದು ನಮ್ಮ ಗಾಡಿ ಬಂದಂಗೆ ಲಿಟ್ರಲಿ ಹೇಳ್ತಾ ಇದ್ದೀನಿ. ಇಲ್ಲಿಂದ ನಡೆದೇ ಇಲ್ಲ ನನ್ನ ಮನೆಯಿಂದ. ತುಂಬ ದಿನ ಆಗೋಯ್ತು ನಡೆದು, ನನ್ನ ಗಾಡಿ ಬಂದಾಗಿಂದ ನಡೆದೇ ಇಲ್ಲ ಲಿಟ್ರಲಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ, ದೆನ್ ರಿಲೀಫ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತಾಯಿದ್ದೀನಿ ನನಗೂ ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ಬನ್ನಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ನೋಡುವ. ಅದು ಬಿಟ್ಟರೆ ಗೈಸ್ ಲಿಟ್ರಲಿ ಫುಲ್ ಲೇಜಿ ಆಗಿಬಿಟ್ಟಿದ್ದೀನಿ ಗೈಸ್ ನಾನು ಈ ನಡುವೆ. ಬನ್ನಿ ಸ್ವಲ್ಪ ದೂರ ನಡೆದು ದೆನ್ ನೋಡುವ ಏನು ಮಾಡೋದು ಅಂತ. ಹೇರ್ ಕಟ್ ಮಾಡಿಸ್ಬೇಕು, ನೋಡೋಣ ಮಾಡ್ಸೋಣ ಇಲ್ಲ ಆಮೇಲೆ ನೋಡೋಣ. ಅದೇನು ಅಂದರೆ ನಾನು ಹೇರ್ ಕಟ್ ಮಾಡ್ಸೋನು ನನಗೆ ರೆಗ್ಯುಲರಾಗಿ ಮಾಡೋನು ಊರಿಗೆ ಹೋಗೋನೆ. ಬೇರೆಯವ್ರ ಹತ್ರ ಮಾಡ್ಸೋಕ್ಕೆ ಭಯ ನನಗೆ. ಸೊ ಅದರಿಂದ ಏನು ಮಾಡೋದಂತ ಗೊತ್ತಿಲ್ಲ. ಬನ್ನಿ ನೋಡುವ ಏನೋ ಒಂದು ಮಾಡುವ. ಗಾಯ್ಸ್ ಫೈನಲಿ ನಾನು ಹೇರ್ ಕಟ್ ಮಾಡ್ಸೋಣ ಅಂತಲೇ ಹೋಗ್ತಾ ಇದ್ದೀನಿ. ಇನ್ನೆಲ್ಲಿ ಹೋಗೋಕ್ಕೂ ಪ್ಲ್ಯಾನ್ ಇಲ್ಲ, ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅದು ಬಿಟ್ಟರೆ ಬಿಸಿಲು ತುಂಬ ಐತಿ ಇವತ್ತು. ಅಪ್ಪ ಕಣ್ಣಿಗೆ ಬಿಸಿಲು ಈ ಸೈಡಿಂದ ಹೋಗ್ತಾ ಇದ್ರೆ ನನಗೆ. ಬನ್ನಿ ಹೋಗುವ ಗೈಸ್. ನಡೆದು ತುಂಬ ದಿನ ಆಯ್ತಲ್ಲ, ನಡೆಯೋಕ್ಕೆ ಆಗ್ತಿಲ್ಲ ನನಗೆ. ಹಂಗಾದ್ರೂ ನಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಬನ್ನಿ ಮನೆ ಬಿಟ್ಟು ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಏನಪ್ಪ ಅವಲಿ ಕರೆಕ್ಟಾಗಿ ನೋಡಿ ಆರ್ಡರ್ ಬಂದಿದ್ದ ಆರ್ಡರ್ ಸರಿ ಸಿಗುವ. ಸೊ ಗೈಸ್ ಅದೇ ತುಂಬ ದಿನ ಆಗಿತ್ತು ನಾನು ನಡೆದು, ಅದಕ್ಕೆ ಒಂಥರ ನಡೆಯೋಕ್ಕೆ ಒಂಥರ ಕಾಲೆಲ್ಲ ಜಿಮ್ ಕಟ್ಕೋಗ್ಬಿಟ್ಟಿತ್ತು. ಬನ್ನಿ ಹೋಗುವ ಹೇರ್ ಕಟ್ ಮಾಡ್ಸೋಕ್ಕೆ. ಸೊ ಗೈಸ್ ಫೈನಲಿ ನಾನು ಸಂಭ್ರಮ ಹತ್ರ ಬಂದೆ. ಬಬ್ಲಿಗೆ ವೇಟ್ ಮಾಡ್ತಾ ಇದ್ದೀನಿ, ಬಬ್ಲು ನೋಡ್ಕೊಂಡು ಬಂದೆ. ನಾನು ಇವಾಗ ಹೋಗ್ಬೇಕು ಹೇರ್ ಕಟ್ ಮಾಡ್ಸೋಕ್ಕೆ. ಬನ್ನಿ ಹೋಗುವ. ಬಬ್ಲು ಒಂದು ಬರ ಅಂತ ವೇಟ್ ಮಾಡಬೇಕು. ಎಂಥ ಲೋಫರ್ ಹೇಳಿ ನೀನು ಬಿಸಿಲಲ್ಲಿ ಕಾಯಿಸ್ತವ್ನು ಗೈಸ್. ಬರ್ತೀನಿ ಬಿಟ್ಟು ಅರ್ಧ ಗಂಟೆ ಕಾಯಿಸ್ತವನೆ. ಯಾವ ಆಂಟಿಗೆ ಏನೋ ಮಾತಾಡ್ತಿಲ್ಲ, ಆಂಟಿನ ಹೊಡಿಯೋದಾರ ಕಾಣಿಸ್ತಾ ಇದ್ದೀನಿ. ನಾನು ಮಕ್ಕಳಿಗೆ ಒಂದು ಹುಡುಗಿ ಬೀಳ್ತಾ ಇಲ್ಲ, ಇವನು ನೋಡಿ ಆಂಟಿ ಪಡಾಯಿಸ್ಕೊಂಡು ಇಟ್ಟಿದ್ಯಾ ಅಂತ. ಎಲ್ಲೋ ಮಾಡ್ಸೋದು ಹೇಳ್ಕೊಟ್ಟು ಎಲ್ಲೋ ಮಾಡ್ಸೋದು. ಅವಾಗ ಫೈನಲಿ ಬಬ್ಲೂ ಹೋದವನೇನೋ ಒಂಚೂರು ಕೆಲಸ ಆಯ್ತಂತ. ಸೊ ಅದಕ್ಕೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇವಾಗ ನಾನು ಹೇರ್ ಕಟ್ ಮಾಡಿಸ್ಬೇಕು. ಎಲ್ಲಿ ಮಾಡಿಸೋದಂತ ಗೊತ್ತಾಗ್ತಿಲ್ಲ. ಕೆಳಗಡೆ ಮತ್ತು ಮೇಲ್ಗಡೆ ಇಬ್ಬರದು ಒಂದೇ. ಬಟ್ ನನಗೆ ಯಾಕೆ ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಭಯ ಬೇರೆ ಆಗ್ತೈತೆ ನನಗೆ ಏನು ಮಾಡೋದು ಅಂತ. ನೋಡೋಣ. ಸೊ ಗೈಸ್ ನಾನು ಕೆಳಗಡೆ ಬಂದಿದ್ದೆ, ಅವ್ರಿಗೆ ಹೇಳಿದೆ ಸ್ವಲ್ಪ ಕ್ಲೀನಾಗಿ ಮಾಡಿರಿ ಅಂತ. ಫಸ್ಟ್ ಟೈಮ್ ಇಲ್ಲಿ ಕೆಳಗಡೆ ಮಾಡಿಸಿದ್ರು ಅಂತ. ಮೊದಲು ಎಲ್ಲಿ ಮಾಡಿಸ್ತೀನಿ ಮೇಲೆ ಮಾಡಿಸ್ತೀನಿ, ಅವ್ರಿಗೆ ಊರಿಗೆ ಹೋಗೋದ್ರಿಂದ ಹೌದಾ ಅಂದರು. ಅದಕ್ಕೆ ನಾನು ಒಂದ್ಸಲಿ ಮೇಲೆ ನೋಡ್ಕೊಂಡು ಬರೋಣ, ಯಾರಾದರೂ ಹೋಗೋದು ಕ್ಲೀನಾಗಿ ಮಾಡೋದು ಅಂತ ಬಂದಿದ್ದೀನಿ ಮೇಲೆ. हमको नहीं दे अभी नीचे चला गया हेयर कट करने के लिए. बाद में एक टाइम ऊपर चल कर देखेंगे करको आया, नहीं तो आप ही इधर. ಸೊ ಗೈಸ್ ಫೈನಲಿ ಇವರೇ ನಾನು ಹೇರ್ ಕಟ್ ಮಾಡೋದು. ಎನಿವೆ ಒಳ್ಳೇದಾಯಿತು ಗೈಸ್. ಹೆಂಗೋ ಇವಾಗ ಧೈರ್ಯ ಬಂತು ನನಗೆ. ಏನೋ ಇನ್ನೊಂದು 2 ದಿನ ಅಂತ ಊರಿಗೆ ಹೋಗೋಕ್ಕೆ. ಅದು ಬಿಟ್ಟರೆ ಅಣ್ಣ ಅವರು ಹರೀಶ್ ಅಣ್ಣ ಅಂತವರು. ಸೊ ಅಣ್ಣನ ಬಗ್ಗೆ ನಿಮಗೆ ಆಮೇಲೆ ಹೇಳುವ. ಬನ್ನಿ ಫಸ್ಟ್ ಹೇರ್ ಕಟ್ ಮಾಡಿಸುವ. ಓಯ್ हाँ इट्स कम बैक हो गया ना, अभी नहीं स्टॉप होगा. ಇಲ್ಲಿ ನೋಡ್ರಿ ಅಣ್ಣ ನನ್ನ ವೀಡಿಯೋ ನೋಡ್ತಾರೆ. ಸೊ ಗೈಸ್ 1 ಅವರ್ ಆದಮೇಲೆ ಇವಾಗ ಕುಂತಿದ್ದೀನಿ. ಯಾಕೋ 1 ಅವರ್ ಹೋಗೋಣ, 1 ಅವರ್ ಆಯಿತು ಫೈನಲ್ ಇವಾಗ ಕುಂತ್ಕೊಂಡಿದ್ದೀನಿ. ಎನಿವೆ ಬನ್ನಿ ಮಾಡ್ಸೋಣ. ಮೇರೆ ಆಡಿಯನ್ಸು ಕಾಯ್ ಬೋಲೋಣ. ಬನ್ನಿ ಮಾಡಿಸುವ.
ಫೈನಲ್ ನಂದು ಏರ್ ಕಟ್ ಆಯಿತು. ಸ್ವಲ್ಪ ನನ್ನ ಫೇಸಿಗೆ ಸೆಟ್ ಆಗ್ತಿಲ್ಲ, ಏನಕ್ಕಂದರೆ ನಾನು ಮೊದಲು ಬೇರೆ ಡಿಸೈನ್ ಮಾಡಿಸ್ತಿದ್ದೆ, ಸೊ ಇವಾಗ ಬೇರೆ ಡಿಸೈನ್ ಆಗೈತೆ. ಸೊ ಅದೇ ಒಂದು ಎರಡು ಸಲ ಮಾಡಿಸಿದ್ರೆ ದೆನ್ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಅದು ಬಿಟ್ಟರೆ ಏರ್ ಸೆಟ್ಟು ಏನಕ್ಕೆ ಮಾಡಿಸಿಲ್ಲ ನಾನು. ಯಾವಾಗ ಬಂದಾಗ ಏರ್ ಸೆಟ್ ಮಾಡಿಸ್ತಿದ್ದೆ, ಏನಕ್ಕಂದರೆ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಮತ್ತು ಅದರಿಂದ ಹಾಳಾಗುತ್ತೆ. ಸೊ ಅದಕ್ಕೆ ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಬನ್ನಿ ಹೋಗುವ. ಹೆಂಗೈತೆ ನೋಡಿ ಗೈಸ್ ನಂದು ಔಟ್ಲಾ ಲುಕ್, ಹೊಸ ಏರ್ ಕಟ್ ಲುಕ್. ಬನ್ನಿ ಹೋಗುವ. ಶಾಪ್ ಓಪನ್ ಮಾಡ್ತವ್ರೆ, ಸೊ ಇವಾಗ ಹೋಗ್ತಾ ಹೇಳ್ತೀನಿ ಅದ್ರ ಬಗ್ಗೆ. ಓಕೆ ಬಾಯ್. ಸೊ ಗೈಸ್ ನಾನು ಇಲ್ಲಿ ರೆಂಜಾದಲ್ಲಿ ಏನಿಲ್ಲ ಒಂದು 3-4 ವರ್ಷದಿಂದ ಕಟಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಅದು ಇವ್ರ ಹತ್ರನೇ. ಅದು ಬಿಟ್ಟರೆ ಇವರು ಊರಿಗೆ ಹೋಗ್ತೀನಿ ಅಂತಿದ್ರು. ಸೊ ಅದು ಏನೋ ಇವಾಗ ಹೋಗ್ತಾರಂತೆ, ಒಂದು 3-4 ದಿನ ಬಿಟ್ಟು ಹೋಗ್ತಾರಂತೆ. ಓಟ್ ಬಂದಮೇಲೆ ಇವರೇ ಓನಾಗೆ ಒಂದು ರೆಂಜೋ ಓಪನ್ ಮಾಡ್ತಾವ್ರಂತೆ. ಓನಾಗ ನಾನು ಟೆನ್ಷನ್ ಆಗೋದು. ವಾವ್, ನಾನು ಏನದು ಬಿಡ್ರಿ, ಇಲ್ಲಿ ಫುಲ್ ಗಾಡಿ ಸೌಂಡು, ಅಲ್ಲಿ ಹೋಗಿ ಮಾತಾಡ್ತೀನಿ ನಾನು. ಗೈಸ್ ನಾನು ಇಲ್ಲಿ ತುಂಬ ಬಿಸಿಲೈತೆ, ಅದಕ್ಕೆ ಒಂದು ಶೇಕ್ ಕುಡಿಯೋಣಂತ ಬಂದೆ. ಅದು ಬಿಟ್ಟರೆ ಅದೇ ರೆಂಜೋದು ನಾನು ಹೇಳಿದ್ದು ನೋಡಿ ತುಂಬ ಖುಷಿ ಆಯಿತು ಗೈಸ್. ಲಿಟ್ರಲಿ ನಾನು ಕೇಳಿದೆ ಏನದು ಎಲ್ಲಿ ಓಪನ್ ಮಾಡ್ತಾಯಿರೋ ಅಂತ. ನಿಯರ್ ಮೀ ಊರಿಂದ 1 ಮೀಲ್ ಎಲ್ಲಾದರೂ ಮಾಡ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಏನು ಅರ್ಥ ಆಯಿತು ಅಂದರೆ ಗೈಸ್ ಅವ್ನು ಕೆಲಸ ಕಲ್ತವ್ನು ಗೈಸ್. ಲಿಟ್ರಲಿ ಹೇಳಿದ್ದಾನೆ, ಕೆಲಸ ಕಲ್ತಿದ್ದಕ್ಕೇ ಅವ್ನು ಇವಾಗ ಅಂಗಡಿ ಓಪನ್ ಮಾಡ್ತಿರೋದು. ನಾನು ಹೇಳ್ದಂಗೆ ಇದೂ ಒಂದು ಸ್ಕಿಲ್ಸೇ ಗೈಸ್. ಸುಮ್ಮನೆ ಕಷ್ಟಪಟ್ಟು ಸಾಯಗಂಟ ದುಡಿತೀನಿ ಅಂದರೆ ಸುಮ್ಮನೆ ದುಡಿತಾನೆ ಇರಬೇಕು. ಏನಾದ್ರೂ ಫ್ಯೂಚರಲ್ಲಿ ಯೂಸ್ ಆಗೋ ಥರ ಕೆಲಸ ಕಲೀರಿ. ಏನಾದರೂ ಗೈಸ್ ತುಂಬ ಐತೆ, ಏನಾದರೂ ಒಂದು ತುಂಬ ಕಲೀರಿ. ಗೈಸ್ ಲಿಟ್ರಲಿ ತುಂಬ ಖುಷಿ ಆಯಿತು ಗೈಸ್. ಕೆಲಸ ಮಾಡ್ತಿದ್ದು ಹುಡುಗ ಇವಾಗ ಅವನೇ ಓನರ್ ಆಗ್ತಾವನು ಅಂತ ಅಂದರೆ ಎಷ್ಟು ಖುಷಿ ಆಗಲ್ಲ ಹೇಳ್ರಿ. ಎನಿವೆ ಹಾರ್ಡ್ ವರ್ಕ್ ಗೈಸ್. ಅದನ್ನು ಅವನು ಕಷ್ಟ ಬಿದ್ದು ಕೆಲಸ ಕಲ್ತಿದ್ದಕ್ಕೆ ತಾನೇ ಇವತ್ತು ಅವನು ಓನರ್ ಆಗ್ತಿರೋದು. ಅದು ಬಿಟ್ಟರೆ ನೋಡಿರಿ ಯಾರು ಬರ್ತಾವೆ ನೋಡ್ರಿ ಇಲ್ಲಿ, ನಮ್ಮ ಮಂದಿ ನನ್ನ ಮಗ ಬರ್ತಾವೆ ನೋಡ್ರಿ ಇಲ್ಲಿ. ಅಣ್ಣ ಬಗ್ಗೆ ಹೇಳಬೇಕಾಗಿತ್ತು. ಸೊ ಹರೀಶ್ ಅಣ್ಣ, ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ, ನಾನು ಚಡ್ಡಿ ಹಾಕೊಂಡು ತಿರುಗಾಡ್ತಿದ್ದೆ. ಸೊ ಆವಾಗಿಂದ ಮೈ ಬಿ ನನ್ನ ಏಜ್ ಅವಾಗ 13-14 ಇರ್ಬೋದು. ಸೊ ಅವಾಗಿಂದ ನಾನು ಅಣ್ಣನ ನೋಡ್ತಾ ಇದ್ದೀನಿ. ಅಣ್ಣ ನಂಗೆ ಅವಾಗೇನು ಮರ್ಯಾದೆ ಕೊಡ್ತಿದ್ರು, ಸೊ ಇವಾಗಲೂ ಅದೇ ಮರ್ಯಾದೆ ಕೊಡ್ತವ್ರೆ. ಐ ಫೀಲ್ ಗುಡ್ ಗೈಸ್. ಏನು ಅಂದರೆ ಅಣ್ಣ ಹತ್ರ ಎಲ್ಲನೂ ಐತೆ, ಬಟ್ ಎಲ್ಲ ಐತೆ, ನನ್ನ ಹತ್ರ ಆ್ಯಟಿಟ್ಯೂಡ್ ಇಲ್ಲ. ಸೊ ನಾರ್ಮಲ್ ಪರ್ಸನ್ ಅಂದ್ಕೊಳ್ಳಿ ಅಣ್ಣ. ಯಾರಾದ್ರೂ ಆರಾಮಾಗೆ ಏನು ಅಂದರೆ ಯಾರಾದರೂ ಇರಲಿ ಗೈಸ್, ಹೋಗಿದ ತಕ್ಷಣ ನಿಂತ್ಕೊಂಡು ಕ್ಲೀನಾಗಿ ಶೇಕ್ ಹ್ಯಾಂಡ್ ಕೊಟ್ಟು ಏನಾದರೂ ಮಾತಾಡಿಸಿ ದೆನ್ ಆಮೇಲೆ ಕಳಿಸ್ತಾರೆ. ಹೆಂಗೆ ಹೇಳೋದು ಅಣ್ಣನ ಬಗ್ಗೆ ಗೈಸ್, ಹೇಳೋಕ್ಕೆ ಆಗಲ್ಲ. ಒಂಥರ ಗುಡ್ ಪರ್ಸನ್ ಅಂದ್ಕೊಳ್ಳಿ ಅಣ್ಣ. ಆ್ಯಂಡ್ ಅದು ಬಿಟ್ಟರೆವಾಗ ಜ್ಯೂಸ್ ತೊಗೊಳಕ್ಕೆ ಬಂದಿದ್ದೀನಿ. ಜ್ಯೂಸ್ ಕುಡ್ಕೊಂಡು ದೆನ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಫೈನಲಿ ನಾನು ಜ್ಯೂಸ್ ತೊಗೊಂಡೆ ಆ್ಯಂಡ್ ಇವಾಗ ಕುಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಬಿಸಿಲಿದೆ ಗೈಸ್. ಏನು ಮಾಡೋ, ನಡ್ಕೊಂಡು ಹೋಗಲೇಬೇಕು, ಬೇರೆ ಪರಿಸ್ಥಿತಿ ಇಲ್ಲ. ಬರೋದು ಬಂದುಬಿಟ್ಟಿದ್ದೀನಿ, ನಡ್ಕೊಂಡು ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗುವ. ಫೈನಲಿ ನಾನು ಜ್ಯೂಸ್ನ ಕುಡ್ದಾಗ್ದೆ. ಸೊ ಇದನ್ನ ಎಲ್ಲಿ ಬಿಸಾಕೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ದೇವರಣ್ಣ ನನಗೆ ನಡುವೆ ಏನಾದರೂ ಇರಲಿ ರೋಡಲ್ಲಿ ಬಿಸಾಕೋಕ್ಕೆ ಬೇಜಾರಾಗ್ಬಿಡೈತೆ ಗೈಸ್. ಬ್ರೋ ಅಯ್ಯೋ ನಮ್ಮ ಫ್ರೆಂಡ್ ಹೋಗ್ತವ್ರೆ. ಸೊ ಡ್ರಾಪ್ ಆದ್ರೆ ಹಾಕಿಸ್ಕೊತಿದ್ದೆ ನಾನು. ನೋಡಿ ಇಲ್ಲೈತೆ ಡಸ್ಟ್ಬಿನ್ನು, ಯಾವುದು ಎದುರುಗಡೆ ಐತೆ ನೋಡ್ರಿ. ಸೊ ಇಲ್ಲೇ ಬಿಸಾಕುವ. ಅದು ಬಿಟ್ಟರೆ ನಮ್ಮ ಫ್ರೆಂಡ್ ಒಬ್ರು ಹೋಗ್ತಿದ್ರು ಗೈಸ್. ಕರೆದೆ ಇಲ್ಲ, ನಾನು ಡ್ರಾಪನ್ನು ಹಾಕ್ಸ್ಕೊತಿದ್ದೆ. ತುಂಬ ಬಿಸಿಲೈತೆ, ಚುರು ಅಂತ ಕತ್ತತ್ರ. ಓ ಗೈಸ್, ನನ್ನ ಹೇರ್ ಕಟ್ ಹೆಂಗೆ ಕಾಣಿಸ್ತೈತೆ ಕಮೆಂಟ್ ಮಾಡಿರಿ. ಒಂದು 2 ಸಲ 3 ಸಲ ಮಾಡಿಸಿದ್ರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ಕಟಿಂಗ್ ಮಾಡ್ಸೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಏನಕ್ಕಂದರೆ ಪ್ರಾಪರಾಗಿ ಇನ್ನೂ ಕೂದಲು ಬಿಟ್ಟು ದೆನ್ ಮಾಡ್ಸೋಣ ಅಂದ್ಕೊಂಡೆ. ಅದು ಏನು ಅಂದರೆ ಹಿಂದ್ಗಡೆ ಮುಲೆಟ್ ಮಾಡಿಸ್ತಿದ್ನಲ್ಲ, ಹಿಂದ್ಗಡೆ ಕೈ ಹಾಕಿದ್ರೆ ಕೂದಲು ಸಿಗೋದು, ನಂಗೆ ಒಂಥರ ಗಿಲ್ಟ್ ಫೀಲ್ ಆಗೋದು. ಆ್ಯಂಡ್ ಗಾಡಿಲೆಲ್ಲ ತಿರುಗಾಡಿದ್ರೆ ಕೂದಲು ಒಂಥರ ಮೆಸ್ಸಿ ಆಗೋದು. ಸೊ ಅದರಿಂದನೇ ಮಾಡಿಸ್ಬಿಟ್ಟೆ, ಆಗಿದ್ದಾಗಲಿ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಇನ್ನೊಂದು ನನ್ನ ಪ್ರಕಾರ ಇನ್ನೊಂದು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಳ್ರಿ ಮನೆ. ಏನು ಮಾಡೋಕ್ಕಾಗಲ್ಲ, ಬರೋದು ಬಂದುಬಿಟ್ಟಿದ್ದೀನಿ. ಇವಾಗ ಹೋಗಲೇಬೇಕು.
ಗೈಸ್ ಏನು ಗೊತ್ತಾ, ನಾನು ಮನೆ ಬಿಟ್ಟು ಬಂದಿದ್ದೆ 8:30ಗೆ. ಟೈಮ್ ಇವಾಗ 11:30 ಆಗೋಗೈತೆ. ಟೈಮ್ ಎಷ್ಟು ಏನಿತ್ತು ಅಂದರೆ 3 ಅವರ್ ಮೇಲೆ ಆಯ್ತು ಅಂದ್ಕೊಳ್ಳಿ ನಾನು ಬಂದು ಆಚೆ. ಏನು 3 ಅವರ್ ಆಯ್ತು ಆಚೆ ಬಂದು. ನನ್ನ ಪ್ರಕಾರ ಈ ವ್ಲಾಗ್ನ ಇದೇ ಹೆವಿ ಲೆಂತ್ ಆಗಿಬಿಡೈತೆ ಅನಿಸುತ್ತೆ. ನಮ್ಮ ಪ್ರಕಾರ ವ್ಲಾಗು ಇದೇ ಲೆಂತ್ ಆಗಿಬಿಡೈತೆ ವ್ಲಾಗು. ಏನು ಮಾಡೋಕ್ಕಾಗಲ್ಲ, ಬನ್ನಿ. ಇವತ್ತು ಸ್ವಲ್ಪ ಫ್ರೀನೇ ಐತೆ. ಅದು ಬಿಟ್ಟರೆ ನಾಳೆ ಒಂಚೂರು ಎಲ್ಲಿಗೋ ಹೋಗ್ಬೇಕು, ಒಂದು ಪೂಜೆ ಐತೆ. ಸೊ ಅದನ್ನು ಇವಾಗಲೇ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅಂತ ನಾನೇ ಡೌಟಲ್ಲಿ ಇದ್ದೀನಿ, ಹೋಗಬೇಕು ಬೇಡವೋ ಅಂತ. ಹೋದರೆ ಪಕ್ಕ ನಿಮಗೂ ಗೊತ್ತಾಗುತ್ತೆ ಹೋದರೆ. ಬಟ್ ನಾನೇ ಸ್ವಲ್ಪ ಇದ್ದೀನಿ, ಹೋಗ್ಲೋ ಬೇಡ 50% ಇದ್ದೀನಿ ನಾನೇ. ನೋಡುವ ಬನ್ನಿ. ಗೈಸ್ ತುಂಬ ಬಿಸಿಲೈತೆ ಗೈಸ್. ಬೇಗ ಹೋದ್ರು ಯಾರು ನೋಡಿ ಈ ಟೈಮಲ್ಲಿ ಅದು ಬರೋಲ್ಲ ಹುಡುಗರು, ಬೇರೆ ಟೈಮಿಗೆ ಸುಮ್ಮನೆ ತಿರ್ಗಾಡ್ತಾ ಇರ್ತಾರೆ. ಗೈಸ್ ನಾನು ಫೈನಲಿ ಆಲ್ಮೋಸ್ಟ್ ಮನೆ ಹತ್ರ ನಡ್ಕೊಂಡೆ ಬಂದ್ಬಿಟ್ಟೆ. ಅದು ಬಿಟ್ಟು ಇಲ್ಲಿ ನೋಡಿ ಹುಡುಗರಿಗೆ ಬಿಸಿಲಲ್ಲಿ ಹೆಂಗೆ ಆಡ್ತಾವೆ ಕ್ರಿಕೆಟು. ನಾವು ಹಿಂಗೆ ಆಡ್ತಿದ್ದಿದ್ದು ಕ್ರಿಕೆಟು. ಬಿಸಿಲು ಏನಾದರೆ ಊಟ ಬಿಟ್ಟು ನೀರು ಬಿಟ್ಟು ಹಿಂಗೆ ಕ್ರಿಕೆಟ್ ಆಡ್ತಿದ್ರಿ ಗೈಸ್. ನಿಜ ಅಣ್ಣನ್ನ ನಾನು ನೋಡಿದ್ದ ಆ ಏಜ್ ಹುಡುಗರು ಇದ್ದಾಗ ನೋಡ್ತಿದ್ದೆ ಗೈಸ್. ಅಣ್ಣನ ಅವಾಗಿಂದ ನೋಡ್ತಾ ಇರೋದು, ಆ ಏಜ್ ಹುಡುಗ ಇದ್ದೆ ನಾನು. ಸೊ ಅವಾಗಿಂದ ಅಣ್ಣ ಗೊತ್ತು ನನಗೆ. ಸೊ ಅಣ್ಣ ನನಗೂ ಪ್ರಾಮಿಸಾಗಿ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ. ಅಣ್ಣ ನನಗೆ ಅವಾಗಿಂದ ಹೆಂಗೆ ಮಾತಾಡಿಸ್ತಾರೋ, ಅವಾಗಿಂದ ಹೆಂಗೆ ಮರ್ಯಾದೆ ಕೊಡ್ತಾರೋ, ಸೊ ಇವಾಗಲೂ ನನಗೆ ಕೊಡ್ತಾರೆ. ಏನು ಮಂಜ ಚೆನ್ನಾಗಿದೆಯಾ, ಹ್ಞೂ ಅಣ್ಣ. ಒಂಥರ ಖುಷಿ ಆಗುತ್ತೆ ಗೈಸ್. ದೊಡ್ಡವರೆಲ್ಲ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಕ್ಲೀನಾಗಿ ಕುಂತು ಮಾತಾಡಿಸ್ತಾರೆ. ಅಣ್ಣಂಗೆ ಆ್ಯಟಿಟ್ಯೂಡೇ ಇಲ್ಲ ಗೈಸ್. ಲಿಟ್ರಲ್ಲಿ ಹೇಳ್ಬೇಕು ಅಂದರೆ ಆ್ಯಟಿಟ್ಯೂಡೇ ಇಲ್ಲ. ಅಣ್ಣ ಹತ್ರ ಎಲ್ಲನೂ ಐತೆ, ಬಟ್ ಆ್ಯಟಿಟ್ಯೂಡೇ ಇಲ್ಲ ಗೈಸ್. ನಾನು ನೋಡ್ಬಿಡಿ ಹಿಂಗೆ ದುಡ್ಡಿರೋರು ಹೆಂಗವ್ರೆ, ಇರೋರು ತೋರಿಸ್ಕೊಳ್ಳೋರು ಅವರೇ, ತೋರಿಸ್ಕೊಂಡು ಇಲ್ದಿರೋರು ಅವರೇ. ಸೊ ಅಣ್ಣ ಒಂಥರ ಡಿಫ್ರೆಂಟ್ ಅಂದ್ಕೊಳ್ಳಿ. ಅದು ಬಿಟ್ಟರೆ ಇವಾಗ ನಾನು ಏರ್ ಕಟ್ ಮಾಡಿಸ್ಕೊಂಡು ಬರಬೇಕಾದ್ರೆ ನನಗೊಂದು ಗ್ಯಾಪ್ನಾಗ ಬಂತು. ನಾನೊಂದು ಟೈಮಲ್ಲಿ ಏರ್ ಕಟಿಂಗ್ ಮಾಡಿಸ್ಬೇಕಾದಾಗ ಎಲ್ಲಿ ಕಮ್ಮಿ ಮಾಡ್ತಾರಂತ ಹುಡ್ಕೊಂಡು ಹೋಗ್ತಿದ್ದೆ ನಾನು. ಕಟ್ಟಿಂಗ್ ಸರಿ ಅರ್ಥ ಆಯ್ತಾ? ಎಲ್ಲಿ ಕಟ್ಟಿಂಗ್ ಕಮ್ಮಿ ಮಾಡ್ತಾರಂತ ಹುಡ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ಎಲ್ಲಿ ಚೆನ್ನಾಗಿ ಮಾಡ್ತಾರಂತ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಡೈತೆ. ಗೈಸ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಬಟ್ ಅದು ನನ್ನ ಮನಸ್ಸಿನ ಮಾತು, ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು. ತಪ್ಪು ಸರಿ ಅದೇನಿದ್ರು ನೀವು ಮಾತ್ರ ಜಡ್ಜ್ ಮಾಡೋದು. ನಾನೇನು ಹೇಳಬೇಕು ಅದು ಹೇಳ್ತಾ ಇದ್ದೀನೋ. ಅವ್ನು ನೋಡಿ ಗುದ್ದಕ್ಕೆ ಬರ್ತಾವೆ ಸೂಟಲ್ಲ. ಸೊ ನನ್ನ ಮನಸ್ಸಿನ ಮಾತು ನಾನು ಹೇಳ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಅದನ್ನ ಜಡ್ಜ್ ಮಾಡೋದು ಅಂತ ಹೇಳಿ ತಪ್ಪೋ ಸರಿನೋ ಅದು ನಿಮಗೆ ಬಿಟ್ಟಿರೋದು. ಎನಿವೆ ಫೈನಲಿ ನಾನು ಮನೆಗೆ ಬಂದೆ. ಗಾಡಿ ಫೈನಲ್ ನಳ್ಳಲ್ಲಿ ನಿಂತೈತೆ. ಅಣ್ಣ ಬಿಸಿಲಲ್ಲಿ ಐತೆ ಅಂದ್ಕೊಂಡೆ, ನೋಡಿದ್ರೆ ನಳ್ಳಲ್ಲಿ ಐತೆ. ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಾನು ಮಾಡ್ತೀನೋ ಇಲ್ಲೋ ಅದು ಸೆಕೆಂಡ್ರಿ. ನಾನು ಏನು ತಿಳ್ಕೊಂಡಿದ್ದೀನಿ ಲೈಫಲ್ಲಿ ಅಂದರೆ ಡಿಸಿಪ್ಲಿನ್, ಕನ್ಸಿಸ್ಟೆಂಟಿ, ದೆನ್ ನೆವರ್ ಗಿವ್ ಅಪ್. ಈ 3 ಒಬ್ಬ ಮನುಷ್ಯಂಗೆ ಇತ್ತು ಅಂದರೆ ಗೈಸ್ ಲೈಫಲ್ಲಿ ಅವ್ನು ಗೆದ್ದ ಅಂದ್ಕೊಳ್ಳಿ. ಇಂಟ್ರ್ಯೂ ಹೇಳ್ತಾಯಿನಿ. ನಾನು ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಪ್ರಾಮಿಸಾಗಿ ಮುಂದೆ ಏನಾಗೋದು ಅಂತ ದೇವರಣೆ ನನಗೆ ಗೊತ್ತಿಲ್ಲ. ಬಟ್ ನಾನು ಕಲ್ತಿರೋದು ಅಂದರೆ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆಂಟಿ, ದೆನ್ ನೆವರ್ ಗಿವ್ ಅಪ್. ಇದು ಮೂರು ಒಬ್ಬ ಮನುಷ್ಯನ ಹತ್ರ ಇದ್ದರೆ ಅವ್ನ ಲೈಫಲ್ಲಿ ಗೆದ್ದ ಅಂತ ಸಿಗುವ. ಬಾಯ್.